ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಐ ಶಿಕ್ಷಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇದು ಸ್ಪರ್ಧಾತ್ಮಕ ಜಗತ್ತು. ಎಲ್ಲಾ ಕ್ಷೇತ್ರದಲ್ಲೂ ಸ್ಪರ್ಧೆ ನಡೀತಾ ಇದೆ. ಅದಕ್ಕೆ ಶಿಕ್ಷಣ ಕ್ಷೇತ್ರ ಕೂಡ ಹೊರತಾಗಿಲ್ಲ. ಹಿಂದೊಂದು ಕಾಲ ಇತ್ತು, ನಮ್ಮ ಮಕ್ಕಳು ಪಾಸ್ ಆದ್ರೆ ಸಾಕಪ್ಪ ಅಂತ. ಆದ್ರೆ ಈಗ ಹಾಗಿಲ್ಲ. 100ಕ್ಕೆ 100 ಮಾರ್ಕ್ಸ್ ತೆಗಿಬೇಕು, ರ್ಯಾಂಕ್ ಬರಬೇಕು ಅಂತ ಮಕ್ಕಳು ಅನ್ಕೊಳ್ತಿರ್ತಾರೆ. ಪೋಷಕರು ಕೂಡ ಮಕ್ಕಳ ಮೇಲೆ ಒತ್ತಡ ಹಾಕ್ತಾ ಇರ್ತಾರೆ. ಅದಕ್ಕೆ ಅಂತ ಟ್ಯೂಷನ್ ಸೆಂಟರ್ಗಳಿಗೆ ಸೇರಿಸಿರ್ತಾರೆ, ಕೆಲವೊಂದು ಬುಕ್ಗಳನ್ನು ರೆಫರ್ ಮಾಡ್ತಾ ಇರ್ತಾರೆ. ಆದ್ರೆ ನಾವೀಗ ಇರೋದು ಟೆಕ್ನಾಲಜಿ ಕಾಲದಲ್ಲಿ. ಅದರಲ್ಲೂ ಕೂಡ ಎಐ ಟೆಕ್ನಾಲಜಿ ಎಲ್ಲ ಕ್ಷೇತ್ರದಲ್ಲೂ ಇದೆ. ಅದಕ್ಕೆ ಶಿಕ್ಷಣ ಕ್ಷೇತ್ರ ಕೂಡ ಹೊರತಾಗಿಲ್ಲ. ಈಗ ಎಐ ಅನ್ನು ಬಳಸಿಕೊಂಡು ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಒಂದು ಹೊಸ ಅಪ್ಲಿಕೇಶನ್ ಅನ್ನು ರೆಡಿ ಮಾಡಿದ್ದಾರೆ. ಇದನ್ನ ಅಪ್ಲಿಕೇಶನ್ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ, ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಈ ಪ್ಲಾಟ್ಫಾರ್ಮ್ ಅನ್ನ ಬಳಸಿಕೊಂಡು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನ ಕೊಡಬಹುದು ಅಂತ ಎಐ ಶಿಕ್ಷಕ್ ಅನ್ನುವ ಪ್ಲಾಟ್ಫಾರ್ಮ್ ಅನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಏನಿದು ಎಐ ಶಿಕ್ಷಕ್? ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಇದು ಮಕ್ಕಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ? ಇದೆಲ್ಲವನ್ನ ಇವತ್ತು ಮಾತಾಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಎಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ಮತ್ತು ಸಿಇಒ ಆಗಿರುವಂತಹ ಯತೀಶ್ ಕೆಎಸ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದಕ್ಕೆ ಅಂತ ಎಐ ಶಿಕ್ಷಕ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ತಗೊಂಡು ಬರ್ತಾ ಇದ್ದೀರಾ. ಮೊದಲಿಗೆ ಏನಿದು ಸರ್ ಎಐ ಶಿಕ್ಷಕ್ ಅಂದರೆ? ಸೊ ಎಐ ಶಿಕ್ಷಕ್ ಅಂತ ಹೇಳುವಂಥದ್ದು ಒಂದು 5ನೇ ತರಗತಿಯಿಂದ PUC ವರೆಗೆ ಮಕ್ಕಳಿಗೆ, ಅಂದರೆ ಏನು ಅದು ಸ್ಟೇಟ್ ಸಿಲೆಬಸ್ ಇರ್ಬೋದು ಅಥವಾ CBSE ಸಿಲೆಬಸ್ ಇರ್ಬೋದು, ಈ ಮಕ್ಕಳಿಗೆ ಡೌಟ್ಸ್ ಇರ್ಬೋದು ಅಥವಾ ರಿವಿಷನ್ ಮಾಡಲಿಕ್ಕಿರ್ಬೋದು ಅಥವಾ ಎಕ್ಸಾಮಿಗೆ ಕ್ವಿಕ್ಕಾಗಿ ರೆಡಿ ಆಗಲಿಕ್ಕಿರ್ಬೋದು, ಇದಕ್ಕೆಲ್ಲ ಒಂದು 24 ಗಂಟೆಯೂ ಅವರ ಜೊತೆ ಇರುವಂಥ ಶಿಕ್ಷಕರ ಥರ ಇದನ್ನು ತಯಾರು ಮಾಡಿದ್ದೇವೆ. ಈ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗೋ ಥರ ನಾವು ಇದನ್ನು ರೆಡಿ ಮಾಡಿದ್ದೇವೆ. ಇದು ವಾಟ್ಸಪ್ ಮೂಲಕ ವರ್ಕ್ ಆಗ್ತದೆ, ಸಿಂಪಲ್ ಆಗಿ. ಓಕೆ, ಇವಾಗ ವಾಟ್ಸಪ್ ಅಂದಾಗ ಎಲ್ರಿಗೂ ಒಂದು ರೀತಿ ಭಯ ಇರುತ್ತೆ. ವಾಟ್ಸಪ್ಪಲ್ಲಿ ಯಾವ ರೀತಿಯಪ್ಪ ಈ ರೀತಿ ಮಕ್ಕಳು ಎಜುಕೇಷನನ್ನು ಪಡ್ಕೊಳ್ತಾರೆ? ಅದಕ್ಕೆ ಅವರು ಅಡಿಕ್ಟ್ ಆಗಲ್ವಾ? ವಾಟ್ಸಪ್ ಅನ್ನುವಂಥದ್ದು ಇರುವಂಥದ್ದು ಚಾಟಿಂಗ್ ಮಾಡೋದಕ್ಕೆ, ಡಿಸ್ಕಷನ್ ಮಾಡೋದಕ್ಕೆ. ಇದು ಯಾವ ರೀತಿ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ವಾಟ್ಸಪ್ ಅಂತ ಅದರ ಮೇ ಬಿ ಬಂದ ಉದ್ದೇಶ ಅಥವಾ ಈಗ ಯೂಸ್ ಮಾಡ್ತಿರುವಂಥ ಉದ್ದೇಶ ಏನು ಚಾಟಿಂಗ್ ಆಗಿದ್ರೂ ಇಂದಿನ ಕಾಲಕ್ಕೆ ಅದು ಹಲವಾರು ರೂಪಗಳನ್ನು ಪಡ್ಕೊಂಡಿದೆ. ಸೊ ಅದರಲ್ಲಿ ಸೇಲ್ಸಿಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆ ರೂಪಗಳನ್ನು ಪಡ್ಕೊಂಡಿದೆ. ನಾವು ಯಾಕೆ ವಾಟ್ಸಪ್ಪನ್ನು ಚೂಸ್ ಮಾಡಿದ್ವಿ ಅಂತ ಹೇಳಿದರೆ 2 ಮೇಜರ್ ರೀಸನಿಗೆ. ಒಂದು, ವಿದ್ಯಾರ್ಥಿಗಳ ಫೋಕಸ್ ಏನಿರ್ತದೆ ಅದು ಡೈವರ್ಟ್ ಆಗದೇ ಇರೋ ಥರ ಏನು ಈ ವಾಟ್ಸಪ್ಪಲ್ಲಿ ನಾವು ಅದನ್ನು ಡೆವಲಪ್ ಮಾಡಿದ್ದೇವೆ. ಆ್ಯಂಡ್ ಸೆಕೆಂಡ್ ಏನು ಅಂತ ಹೇಳಿದರೆ, ವಾಟ್ಸಪ್ ಮುಖಾಂತರ ಅವರಿಗೆ ಆ ಪೇರೆಂಟ್ಸಿಗೆ ಅವರ ಹಿಸ್ಟ್ರಿಯನ್ನು ನೋಡ್ಬೋದು. ಸ್ಟೂಡೆಂಟ್ಸ್ ಕಲಿತಾ ಇದ್ದಾರಾ ಅಥವಾ ಏನಾದರೂ ಬೇರೆ ಸರ್ಚ್ ಮಾಡ್ತಾ ಇದ್ದಾರಾ, ಎಷ್ಟು ಪಾಠಗಳನ್ನು ಕಲಿತರು ಅಂತ ಹೇಳುವಂಥದ್ದನ್ನು ಈಸಿಯಾಗಿ ನೋಡ್ಬೋದು. ಆ್ಯಂಡ್ ಇವನ್ ವೆರಿ ಮಿನಿಮಲ್ ಡೇಟಾದಲ್ಲಿ ಇದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಸೊ ಈ ಮೇಯ್ನ್ ಪರ್ಪಸಿಗೋಸ್ಕರ ನಾವು ವಾಟ್ಸಪ್ಪನ್ನು ಚೂಸ್ ಮಾಡಿದ್ವಿ. ಆ್ಯಂಡ್ ನಾವು ಟೆಕ್ಸ್ಟ್ ಬೇಸ್ಡ್ ಕೊಡೋದ್ರಿಂದ, ಇದರಲ್ಲಿ ಯಾವುದೇ ಮನೋರಂಜನೆಗಳನ್ನು ಅಥವಾ ವಿಡಿಯೋ ಲಿಂಕ್ಸ್ಗಳನ್ನು ಕೊಡದೇ ಇರೋದ್ರಿಂದ ವಿದ್ಯಾರ್ಥಿಯ 100% ಫೋಕಸ್ ಅವಾಗ ಕಲಿಯೋದ್ರ ಮೇಲೆ ಇರ್ತದೆ. ಈ ಮುಖ್ಯ ಉದ್ದೇಶಕ್ಕೋಸ್ಕರ ನಾವು ವಾಟ್ಸಪ್ಪನ್ನು ಬಳಸ್ತೀವಿ. ಯತೀಶ್ ಅವರೇ, ಸಾಮಾನ್ಯವಾಗಿ ವಾಟ್ಸಪ್ ಅನ್ನುವಂಥದ್ದು ಡಿಸ್ಕಷನ್ನಿಗೆ ಅಥವಾ ಚಾಟ್ ಮಾಡೋದಕ್ಕೆ ಯೂಸ್ ಮಾಡುವುದಕ್ಕೆ ಇರುವಂಥ ಒಂದು ಅಪ್ಲಿಕೇಶನ್. ಇದು ಶಿಕ್ಷಣಕ್ಕೆ ಯಾವ ರೀತಿ ಪೂರಕವಾಗುತ್ತೆ? ಎಐ ಬಳಸ್ಕೊಂಡು ವಾಟ್ಸಪ್ ಮುಖಾಂತರ ನೀವು ಯಾವ ರೀತಿ ಶಿಕ್ಷಣವನ್ನು ಪ್ರೊವೈಡ್ ಮಾಡ್ತೀರಾ? ಸೊ ವಾಟ್ಸಪ್ ಅಂತ ಹೇಳುವಂಥದ್ದು ಮೇ ಬಿ ಇದುವರೆಗೆ ನಾವು ಅಂದ್ಕೊಂಡಿರುವಂಥದ್ದು ಖಾಲಿ ಹರಟೆ ಮಾಡಲಿಕ್ಕೆ ಅಥವಾ ಚಾಟ್ ಮಾಡಲಿಕ್ಕೆ ಇರುವಂಥದ್ದು ಅಂತ ನಾವು ಅಂದ್ಕೊಂಡಿದ್ದೇವೆ. ಇದನ್ನು ಶಿಕ್ಷಣಕ್ಕೆ ನಾವು ಹೇಗೆ ಪರಿವರ್ತನೆ ಮಾಡಿದ್ದೇವೆ ಅಂತ ಹೇಳಿದರೆ, ಒಬ್ಬ ವಿದ್ಯಾರ್ಥಿಗೆ ಕಲಿಬೇಕಾದ್ರೆ ಅವನಿಗೊಂದು ಫ್ರೆಂಡ್ ಅಥವಾ ಒಬ್ಬ ಶಿಕ್ಷಕರ ಹತ್ರ ಚಾಟ್ ಮಾಡಿ ಕ್ವಶನ್ ಕೇಳ್ತಾನೆ ಅಥವಾ ಡೌಟ್ ಸಾಲ್ವ್ ಮಾಡ್ತಾನೆ. ಸೊ ಆ ಥರ ನಾವು ಇದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೇವೆ. ಸೊ ಇದರಲ್ಲಿ ಟೆಕ್ಸ್ಟ್ ಬೇಸ್ಡ್, ಅಂದರೆ ಸ್ಟೂಡೆಂಟ್ ಕ್ವಶನ್ ಕೇಳ್ತಾನೆ, ಅದಕ್ಕೆ ಸರಿಯಾದ ಆನ್ಸರ್ ಬರ್ತದೆ. ಅದಷ್ಟು ಮಾತ್ರ ಈ ವಾಟ್ಸಪ್ ಥ್ರೂ ಬರ್ತದೆ ಹೊರತು ಯಾವುದೇ ವಿಡಿಯೋ ಲಿಂಕ್ಸ್ ಇರ್ಬೋದು ಅಥವಾ ಯಾವುದೇ ಏನು ಮನೋರಂಜನಾ ವಿಷಯಗಳಿರ್ಬೋದು ಈ ವಾಟ್ಸಪ್ಪಲ್ಲಿ ಬರೋದಿಲ್ಲ. ಇದರಿಂದಾಗಿ 100% ಸ್ಟೂಡೆಂಟ್ ಎಜುಕೇಷನ್ ಮೇಲೆ ಫೋಕಸ್ಡ್ ಆಗಿರ್ತಾನೆ. ಓಕೆ ಯತೀಶ್ ಅವರೇ, ಈಗ ಎಐ ಅಂದ್ರೇ ಒಂದು ರೀತಿ ಭಯ ಸ್ಟಾರ್ಟ್ ಆಗಿದೆ. ಹಲವಾರು ಕ್ಷೇತ್ರಗಳಲ್ಲಿ ಎಷ್ಟೋ ಜನರು ಕೆಲಸ ಕಳ್ಕೊಂಡಿದ್ದಾರೆ. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಕೂಡ ಎಂಟ್ರಿ ಕೊಡ್ತಾ ಇದೆ. ಸೊ ಇದು ಶಿಕ್ಷಕರನ್ನು ಅಥವಾ ಟ್ಯೂಷನ್ ಸೆಂಟರ್ಗಳನ್ನು ರೀಪ್ಲೇಸ್ ಮಾಡುತ್ತಾ? ಶಾಲೆಗಳಿಗೆ ಮುಂದೊಂದು ದಿನ ಇದು ಕುತ್ತು ತರ್ಬೋದಾ ಅಂತ? ಖಂಡಿತವಾಗಿಯೂ ಇಲ್ಲ. ಸೊ ಎಐ ಅಂತ ಹೇಳುವಂಥದ್ರ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಇದು ಖಂಡಿತವಾಗಿಯೂ ಒಬ್ಬ ಶಿಕ್ಷಕರಿಗೆ ಆಧಾರವಾಗಿ ನಿಲ್ತದೆ. ಯಾಕಂತ ಹೇಳಿದರೆ, ಒಂದು ತರಗತಿಯಲ್ಲಿ ಒಂದು 40-50 ಮಕ್ಕಳಿದ್ರೆ ಒಬ್ಬ ಟೀಚರ್ 1 ಅವರ್
ಪಾಠ ಮಾಡ್ತಾರೆ, 50 ಮಕ್ಕಳಿಗೆ 50 ವಿಧವಾದ ಡೌಟ್ಗಳಿರ್ತವೆ. ಅವೆಲ್ಲವನ್ನು ಒಬ್ಬ ಶಿಕ್ಷಕನಿಂದ ಸಂಪೂರ್ಣವಾಗಿ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಟೈಮಲ್ಲಿ ಮಕ್ಕಳು ಮನೆಯಲ್ಲಿ ಬಂದಿರ್ಬೋದು ಅಥವಾ ಮಕ್ಕಳು ಅವರ ಕಲಿಯುವ ಟೈಮಲ್ಲಿರ್ಬೋದು, ಯಾವುದೇ ಸಂದೇಹ ಬಂದರೂ ಈ ಎ ಶಿಕ್ಷಕ ಮೂಲಕ ಅವರವರ ಡೌಟ್ಸನ್ನು ಸಾಲ್ವ್ ಮಾಡ್ಕೊಳ್ಬೋದು. ಅದರಿಂದಾಗಿ ಶಿಕ್ಷಕರನ್ನು ರೀಪ್ಲೇಸ್ ಮಾಡುವಂಥದ್ದು ಅಥವಾ ಟ್ಯೂಷನ್ ಸೆಂಟರ್ಗಳನ್ನು ರೀಪ್ಲೇಸ್ ಮಾಡುವಂತಹ ಇದು ಈ ಎ ಐ ಶಿಕ್ಷಕಲ್ಲಿ ಆಗೋದಿಲ್ಲ. ಮತ್ತು ಶಿಕ್ಷಣ ಸಂಸ್ಥೆ ಅಂತ ಹೇಳುವಂಥದ್ದು ಅಥವಾ ಒಬ್ಬ ಶಿಕ್ಷಕ ಅಂತ ಹೇಳುವಂಥದ್ದು ಒಂದು ಕ್ಲಾಸ್ ರೂಮ್, ಇದು ಹಾರ್ಟ್ ಇದ್ದಾಗೆ. ಸೊ ಅವರನ್ನು ರೀಪ್ಲೇಸ್ ಮಾಡೋದು ಇದು ಜಸ್ಟ್ ಬೋರ್ಡ್ ಎಕ್ಸಾಮಿಗೆ ಮಾತ್ರ ಇಲ್ಲಿ ಫೋಕಸ್ ಇರುವಂಥದ್ದು. ಬಿಟ್ಟರೆ ಏನು ಉಳಿದ ಆಟ ಪಾಠ ಅಥವಾ ಉಳಿದ ಕಲಿಕೆಗಳು ಇರ್ತವೆ ಶಾಲೆಯಲ್ಲಿ ಅಂತ ಹೇಳಿದರೆ. ಸೊ ಅಂಥದ್ದೆಲ್ಲದಕ್ಕೂ ಈ ಎ ಐ ಶಿಕ್ಷಕ ಯಾವುದೇ ರೀತಿಯಲ್ಲಿ ಅಂದರೆ ಎ ಐ ಶಿಕ್ಷಕ ಮೂಲಕ ಅಂಥ ರಿಪ್ಲೇಸ್ಮೆಂಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಶಾಲೆಗಳ ಪಾಠದ ಜೊತೆಗೆ ಇದು ಕೂಡ ಹೆಲ್ಪ್ ಮಾಡೋದ್ರಿಂದ ಮಕ್ಕಳು ಹೆಚ್ಚಿನ ಅಂಕವನ್ನ ತೆಗಿಬಹುದು, ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಶಿಕ್ಷಕರು ನಿರಾಳರಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಕರ ಈ ಡೌಟ್ ಸಾಲ್ವಿಂಗ್ ದೊಡ್ಡ ಏನು ಟೆನ್ಷನ್ ಇದೆ ಅಲ್ಲ, ಅದು ಈ ಎ ಐ ಶಿಕ್ಷಕ ಮೂಲಕ ಅವರ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತ. ಓಕೆ ಓಕೆ, ಶಿಕ್ಷಕರು ಕೂಡ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಶಿಕ್ಷಕರಿಗೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಆಗ ಹೇಳಿದಾಗ ಒಂದು ಕ್ಲಾಸಲ್ಲಿ ಒಂದು 40-50 ಮಕ್ಕಳಿದ್ರೆ ಆ ಮಕ್ಕಳ ಎಲ್ಲ ಡೌಟ್ಸನ್ನು ಇಮಿಡಿಯೇಟ್ ಒಬ್ಬ ಶಿಕ್ಷಕರಿಗೆ ಸಾಲ್ವ್ ಮಾಡಲಿಕ್ಕೆ ಅವರ ಸಮಯದ ಪರಿಮಿತಿಯಲ್ಲಿ ಸಾಧ್ಯ ಆಗದೆ ಇರ್ತದೆ. ಅಂಥ ಸಮಯದಲ್ಲಿ ಈ ಎ ಐ ಶಿಕ್ಷಕ ಮೂಲಕ ಮಕ್ಕಳು ಡೌಟ್ಸನ್ನು ಕೇಳಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಳ್ಬೋದು. ಮಕ್ಕಳ ಡೌಟಿಗೆ ಬೇಕಾದ ಆನ್ಸರ್ ಸಿಗ್ತದೆ ಅಲ್ಲಿ ಅಂತ. ಓಕೆ ಓಕೆ, ಇವಾಗ ಈ ಎ ಐ ಶಿಕ್ಷಕನಲ್ಲಿ ಸಬ್ಜೆಕ್ಟನ್ನು ಯಾವ ರೀತಿ ಚೂಸ್ ಮಾಡ್ಕೊಳ್ಳೋದು, ಇದು ಯಾವ ರೀತಿ ವರ್ಕ್ ಆಗುತ್ತೆ ವಾಟ್ಸಪ್ನಲ್ಲಿ? ಸೊ ಪ್ರತಿ ವಿದ್ಯಾರ್ಥಿಗೂ ಒಂದು ಸಪ್ರೇಟ್ ಆದ ಪ್ಲಾಟ್ಫಾರ್ಮ್ ಇರ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 5ನೇ ಕ್ಲಾಸ್ ಇರ್ಬೋದು ಅಥವಾ 6ನೇ ಕ್ಲಾಸ್, ಬೇರೆ ಬೇರೆ ತರಗತಿಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇರ್ತದೆ. ಸೊ ಅದನ್ನು ನಾವು ಆಕ್ಸೆಸ್ ಮಾಡಲಿಕ್ಕೆ ಅಲೋ ಮಾಡ್ತೇವೆ. ಸೊ ಪ್ರತಿ ವಿದ್ಯಾರ್ಥಿ ಓದು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಅವ ಯಾವ ಸಬ್ಜೆಕ್ಟ್ ಓದ್ತಾನೆ ಅಂತ ಹೇಳುವಂಥದ್ದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಇರ್ತದೆ. ಈಗ ಮ್ಯಾಥ್ಸ್ ಆದರೆ ಮ್ಯಾಥ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಅವ ಮ್ಯಾಥ್ಸ್ ರಿಲೆವೆಂಟ್ ಚಾಪ್ಟರ್ ವೈಸ್ ಅವನು ರಿವಿಷನ್ ಮಾಡ್ಬೋದು, ಅಥವಾ ನೋಟ್ಸ್ ಏನಾದರೂ ಕೇಳೋದಿದ್ರೆ ಕೇಳ್ಬೋದು, ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ಕ್ವಶನ್ಸನ್ನು ಕೇಳ್ಬೋದು, ಅಥವಾ MCQs ಇರ್ಬೋದು, ಕೀ ಪಾಯಿಂಟ್ಸ್ ಇರ್ಬೋದು. ಏನೇ ಇದನ್ನು ಕೇಳಿ ಅವ ಆ ಪಾಠದ ಬಗ್ಗೆ ಅಥವಾ ಇಡೀ ಏನು ಹೋಲ್ ಸಿಲೆಬಸ್ ಬಗ್ಗೆ ಅವ ರಿವಿಷನ್ ಮಾಡಿಕೊಂಡು ಓದ್ತಾ ಹೋಗ್ಬೋದು. ಸೊ ಅವನಿಗೆ ಅದು ನೆಕ್ಸ್ಟ್ ಚಾಪ್ಟರ್ ಬೇರೆ, ಈಗ ಮ್ಯಾಥ್ಸ್ ಬಿಟ್ಟು ಸೋಷಿಯಲ್ ಸೈನ್ಸ್ ಹೋಗಬೇಕು ಅಂತ ಹೇಳಿದರೆ ಇಂಥ ಕಮಾಂಡ್ ಕೊಟ್ಟು ಬೇರೆ ಸಬ್ಜೆಕ್ಟನ್ನು ಅವ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇವಾಗ ನೀವು 24x7 ಕೆಲಸ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತೀರಿ. ಇವಾಗ ಒಂದು ಮಗು ಮಧ್ಯರಾತ್ರಿ 3 ಗಂಟೆಗೆ ಎದ್ದೇಳ್ತಪ್ಪ, 3 ಗಂಟೆಗೆ ಎದ್ದು ಒಂದು ಕ್ವಶನ್ ಕೇಳ್ತು, ಅವಾಗ ಕೂಡ ಈ ಪ್ಲಾಟ್ಫಾರ್ಮ್ ಹೆಲ್ಪ್ ಮಾಡುತ್ತಾ? ಹೌದು, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತದೆ. ಸೊ ಎ ಐ ಶಿಕ್ಷಕ್ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿರ್ಬೋದು, ಕಂಪ್ಯೂಟರ್ ಅಥವಾ ನಮ್ಮ ಮೊಬೈಲ್ ಫೋನ್, ಅದಕ್ಕೆ ಯಾವುದೇ ಸಮಯದ ಪರಿಮಿತಿ ಅಂತ ಇರುವಂಥದ್ದಲ್ಲ. ಸೊ ಅದೇ ರೀತಿ ಈ ಎ ಐ ಶಿಕ್ಷಕ್ ಕೂಡ ದಿನದ 24 ಗಂಟೆಯು ಕೆಲವು ಸ್ಟೂಡೆಂಟ್ ಇದ್ದು ಪ್ಯಾಟರ್ನ್ ಅರ್ಲಿ ಮಾರ್ನಿಂಗ್ ಇರ್ತದೆ, ಕೆಲವು ಸ್ಟೂಡೆಂಟ್ ಇದ್ದು ಪ್ಯಾಟರ್ನ್ ಲೇಟ್ ನೈಟ್ ಇರ್ತದೆ, ಲೇಟ್ ಈವ್ನಿಂಗ್ ಇರ್ತದೆ. ಅಂದರೆ ಒಬ್ಬೊಬ್ಬ ವಿದ್ಯಾರ್ಥಿದು ಒಂದೊಂದು ಪ್ಯಾಟರ್ನ್ ಇರ್ತದೆ. ಸೊ ಅದರ ಪ್ರಕಾರ ಈ ಎ ಐ ಶಿಕ್ಷಕ್ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಅವರ ಕೇಳುವ ಪ್ರಶ್ನೆಯ ಆಧಾರದ ಮೇಲೆ ಇವನಿಗೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು, ಮತ್ತು ಆ ಉತ್ತರ ಬೋರ್ಡ್ ಎಕ್ಸಾಮಲ್ಲಿ ಬರೆದ್ರೆ ಕರೆಕ್ಟಾಗಿರ್ತದಾ ಅದೆಲ್ಲವನ್ನು ಪರಿಗಣಿಸಿ ಅದರ ಮೇಲೆ ಈ ಶಿಕ್ಷಕ ಉತ್ತರವನ್ನು ನೀಡ್ತದೆ. ನೀವು ಹೇಳ್ತಿದ್ದೀರಾ ಬೋರ್ಡ್ ಎಕ್ಸಾಮ್ ಅಂತ. ಬೋರ್ಡ್ ಎಕ್ಸಾಮ್ ಅಂದರೆ ಒಂದಿರೋದು PUC, ಇನ್ನೊಂದು SLC. ಅದೆರಡು ಬಿಟ್ಟು ಬೇರೆ ಕ್ಲಾಸ್, ಇವಾಗ 5ನೇ ಕ್ಲಾಸು 6ನೇ ಕ್ಲಾಸು, ಆ ಮಕ್ಕಳು ಕೂಡ ಇದನ್ನ ಈ ಒಂದು ಯೂಸ್ ಮಾಡ್ಕೋಬಹುದು ಪ್ಲಾಟ್ಫಾರ್ಮ್ನ. ಎಲ್ರಿಗೂ ಪ್ಯಾಟರ್ನ್ NCERT ಇರ್ತದೆ. ಸೊ ಆ NCERT ಪ್ಯಾಟರ್ನ್ 100% NCERT ಪ್ಯಾಟರ್ನ್ ಮೇಲೇ ನಾವು ಮಾಡಿರ್ತೇವೆ. ಅದರಿಂದಾಗಿ 5ನೇ ತರಗತಿಯಿಂದ PUC ವರೆಗೆ ಎಲ್ಲ ಮಕ್ಕಳಿಗೂ ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಸಪ್ರೇಟ್ ಆಗಿ ಅವರಿಗೆ ಆಕ್ಸೆಸ್ ಮಾಡ್ಕೊಳ್ಬೋದು. ಓಕೆ ಓಕೆ, ಇವಾಗ ಮನುಷ್ಯರೇ ತಪ್ಪು ಮಾಡ್ತಾರೆ, ಸಾಕಷ್ಟು ಬಾರಿ ಮನುಷ್ಯರಿಂದನೇ ತಪ್ಪು ನಡೆದು ಹೋಗುತ್ತೆ. ಅಂಥದ್ರಲ್ಲಿ ಒಂದು ಪ್ಲಾಟ್ಫಾರ್ಮ್ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ರೂಪಿಸ್ಬೋದಾ? ಯಾವ ರೀತಿ ನೀವು 100% ನಿಖರತೆ ಕೊಡ್ತೀರಿ ಇದರಲ್ಲಿ ಬರುವಂಥ ಉತ್ತರವನ್ನು ಎಕ್ಸಾಮಲ್ಲಿ ಬರಿಬೋದು ಅನ್ನೋದಕ್ಕೆ? ಹಾಂ ಮೇಡಮ್, ಎ ಐ ಹೇಗೆ ವರ್ಕ್ ಮಾಡ್ತದೆ ಅಂತ ಹೇಳಿದರೆ, ನಾವು ಕೊಟ್ಟಿರುವಂತಹ ಡೇಟಾದ ಮೇಲೆ ವರ್ಕ್ ಮಾಡ್ತದೆ. ಸೊ ನಾವು 100% NCERT ಇರೋ ಡೇಟಾವನ್ನೇ ಕೊಟ್ಟಿರುವಂಥದ್ದು. ಸೊ ಕಂಟ್ರೋಲ್ಡ್ ಡೇಟಾ ಇದೆ ಇಲ್ಲಿ. ಹೊರಗಡೆದು ಇಂಟರ್ನೆಟ್ಟಿಂದ ತೆಗೆದುಕೊಡುವಂತಹ ಡೇಟಾ ಇರ್ಬೋದು, ಅಥವಾ ಅಂಥ ವಿಷಯಗಳನ್ನು ಇಲ್ಲಿ ಯಾವುದೇ ವಿಷಯಗಳನ್ನು ನಾವು ಅದಕ್ಕೆ ಟ್ರೈನ್ ಮಾಡಲಿಲ್ಲ. ಸೊ ನಾವು 100% NCERT ಬೇಸ್ಡೇ ಇರೋದ್ರಿಂದ, ಮತ್ತು ಅದನ್ನು ಟ್ರೈನ್ ಮಾಡಿರೋದು ಅದರ ಬೇಸೇ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮಿಷಿನ್ಗಳು ತಪ್ಪು ಮಾಡೋ ಸಾಧ್ಯತೆಗಳೇ ಇಲ್ಲ. 0% ಅಂತಲೇ ಹೇಳ್ಬೋದು. ಇವಾಗ ಫ್ರೀಯಾಗಿ ChatGPT ಸಿಗ್ತಾ ಇದೆ, ಜೆಮಿನಿ ಸಿಗ್ತಾ ಇದೆ. ಅಂಥದ್ರ ಮಧ್ಯದಲ್ಲಿ AI ಶಿಕ್ಷಕ್ಕೆ ಯಾಕೆ ಚೂಸ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು? ಸೊ ಇದು ನಮಗೆ ತುಂಬ ರ್ಯಾಂಡಮ್ ಆಗಿ ಬರುವಂಥ ಕ್ವಶನ್. ಸೊ ಏನು ಅಂತ ಹೇಳಿದರೆ, ChatGPT ಫ್ರೀ ಆಗಿದೆಯಲ್ಲ, ನಿಮ್ಮದು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳುವಂಥ.
ಸೊ ಚಾಟ್ ಜಿ ಪಿ ಟಿ ಅಥವಾ ಜೆಮಿನಾಯ್ ಅಥವಾ ತುಂಬ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಅದು ಯಾವುದು ಕೂಡ ಖಾಲಿ ಸ್ಟೂಡೆಂಟ್ ಫೋಕಸ್ಡ್ ಪ್ಲ್ಯಾಟ್ಫಾರ್ಮ್ಗಳಲ್ಲ ಅಥವಾ ಸ್ಟೂಡೆಂಟ್ ಫೋಕಸ್ಡ್ ಅಪ್ಲಿಕೇಶನ್ಗಳಲ್ಲ, ಅವೆಲ್ಲ ಜನರಲ್ ಪರ್ಪಸ್ಗೆ ಇರುವಂಥದ್ದು. ಆ ಚಾಟ್ ಜಿ ಪಿ ಟಿಯನ್ನು ಒಬ್ಬ ಪ್ರೊಫೆಷನಲ್ ಇರೋನು ಯೂಸ್ ಮಾಡ್ತಾನೆ, ಒಬ್ಬ ರೈತ ಯೂಸ್ ಮಾಡ್ತಾನೆ, ಅಥವಾ ಒಬ್ಬ ವಿದ್ಯಾರ್ಥಿ ಕೂಡ ಯೂಸ್ ಮಾಡ್ತಾನೆ. ಅದು ರಿಸರ್ಚ್ಗೆ ಇರ್ಬೋದು, ಅಥವಾ ಆ ಪ್ಲ್ಯಾಟ್ಫಾರ್ಮ್ಗಳಿರುವಂಥದ್ದು ತುಂಬ ಜನರಲ್ ನಾಲೆಡ್ಜ್ ನಾವು ಗೇನ್ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಅದು ಹೆಲ್ಪ್ ಮಾಡ್ತದೆ. ಆದರೆ ನೀವು ಸ್ಕೋರ್ ಅಥವಾ ಬೋರ್ಡ್ ಎಕ್ಸಾಮ್ ಅಥವಾ ಎಕ್ಸಾಮ್ ಅಂತ ಬಂದಾಗ ಖಂಡಿತವಾಗ್ಲೂ ನಿಮಗೆ AI ಶಿಕ್ಷಕ್ ಅಥವಾ ಏನು ನಾವು ಎಥಿಕಾರ್ಪ್ ಡೆವಲಪ್ ಮಾಡಿರುವಂಥ AI ಶಿಕ್ಷಕ್ ತುಂಬ ಪರ್ಫೆಕ್ಟಾಗಿ ಆನ್ಸರ್ ಕೊಡ್ತದೆ. ಆ್ಯಂಡ್ ಈ ಆನ್ಸರನ್ನು ಅವರು ಡೈರೆಕ್ಟಾಗಿ ಬೋರ್ಡ್ ಎಕ್ಸಾಮಲ್ಲಿ ಬರಿಬೋದು. ಅದೇ ನೀವು ಚಾಟ್ ಜಿ ಪಿ ಟಿ ಅಥವಾ ಜೆಮಿನಾಯ್ ಅಥವಾ ಯಾವುದೇ ಉಳಿದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಚೂಸ್ ಮಾಡಿದ ಅದರಲ್ಲಿ ಕೇಳಿದರೆ ಅದೇ ಹೇಳ್ತದೆ. ಏನು ಅಂತ ಹೇಳಿದರೆ, ಅದರಲ್ಲಿ ಕೊಟ್ಟ ಆನ್ಸರ್ಗಳನ್ನು ನೀವು ಎಕ್ಸಾಮಲ್ಲಿ ಬರಿಬೇಕು ಅಂತ ಹೇಳಿದರೆ ವಾಪಸ್ ನೀವು ಚೆಕ್ ಮಾಡಬೇಕು, ಇದು ಸರಿಯಾ ತಪ್ಪಾ ಅಂತ ಹೇಳುವಂಥದ್ದು. ಬಟ್ ಇಲ್ಲಿ ಅದರ ಅಗತ್ಯವೇ ಇಲ್ಲ. ಹಾಗೆ 100% ನಿಖರತೆ ಜಾಸ್ತಿ ಇರುತ್ತೆ. ಹೌದು, ಖಂಡಿತವಾಗಿ. ಓಕೆ, ಹಾಗಾದ್ರೆ AI ಶಿಕ್ಷಕ್ ಯಾಕೆ ಇಷ್ಟು ಯೂಸ್ಫುಲ್ ಆಗಿದೆ, ಅಷ್ಟಕ್ಕೂ ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂತ ಯತೀಶ್ ಅವರ ಹತ್ರ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ AI ಶಿಕ್ಷಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು AI ಶಿಕ್ಷಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೆಲ್ಪ್ಫುಲ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಯತೀಶ್ ಅವರಿದ್ದಾರೆ, ಬನ್ನಿ ಅವರ ಹತ್ರ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಇವಾಗ AI ಶಿಕ್ಷಕ್ ಅಂದಾಗ ಅದು ಮಕ್ಕಳಿಗೆ ಎಕ್ಸಾಮಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಇದು ಮಕ್ಕಳು ಪ್ರಿಪ್ರೇಷನ್ಗೆ ಯಾವ ರೀತಿಯಾಗಿ ಇದು ಟೂಲ್ಸ್ಗಳನ್ನು ಕೊಡುತ್ತೆ, ಇದ್ರ ಪಾತ್ರ ಏನು? ಸೊ ಎಕ್ಸಾಮ್ ಅಂತ ಬಂದಾಗ ಹೋಲ್ ಸಿಲೆಬಸ್ಸನ್ನು ರಿವಿಷನ್ ಮಾಡೋದಿರ್ತದೆ. ಅಂದರೆ ಪ್ರತಿ ಚಾಪ್ಟರ್ ವೈಸ್ ರಿವಿಷನ್ ಮಾಡೋದಿರ್ತದೆ. ಸೊ ಈ AI ಶಿಕ್ಷಕ್ ಮೂಲಕ ವಿದಿನ್ 10-20 ಮಿನಿಟ್ಸಲ್ಲಿ ಒಂದು ಚಾಪ್ಟರನ್ನು ರಿವೈಸ್ ಮಾಡ್ತಾ ಹೋಗ್ಬೋದು ಲಾಸ್ಟ್ ಮಿನಿಟಿಗೆ. ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅವರಿಗೆ, ಅಥವಾ ಕೀ ಪಾಯಿಂಟ್ಸ್ ಬೇಕು ಒಂದು ಚಾಪ್ಟರ್ಸ್ ಇದ್ದು, ಇದನ್ನೆಲ್ಲ ಈ AI ಶಿಕ್ಷಕಿದ್ದು ಸಿಂಪಲ್ ಒಂದು ಲೈನ್ ಕ್ವಶನ್ ಕೇಳಿ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಅಥವಾ ಒಬ್ಬ ವಿದ್ಯಾರ್ಥಿಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದಾನೆ. ಸೊ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಅವನಿಗೇನೋ ಒಂದು ಕ್ವಶನ್, ಅದಕ್ಕೆ ಆನ್ಸರ್ ಬೇಕು. ಅವ ಟೈಪ್ ಮಾಡ್ತಾ ಕೂತ್ಕೊಳ್ಬೇಕು ಅಂತಿಲ್ಲ, ಜಸ್ಟ್ ಒಂದು ಫೋಟೋ ತೆಗೆದು ಸೆಂಡ್ ಮಾಡಿದರೆ ಸಾಕು. ಅದು ಕರೆಕ್ಟಾದ ಆನ್ಸರನ್ನು ಆ್ಯಸ್ ಪರ್ NCERT ಪ್ರಕಾರ ಅದು ಕರೆಕ್ಟಾದ ಆನ್ಸರನ್ನು ಕೊಡ್ತದೆ. ಹ್ಯೂಜ್ ಸಿಲೆಬಸ್ ಇರ್ತದೆ ಮಕ್ಕಳಿಗೆ. ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಗೈಡ್, ಒಂದಷ್ಟು ಬುಕ್ಸ್, ಒಂದಷ್ಟು ನೋಟ್ಸ್, ತುಂಬ ವಿಷಯಗಳನ್ನು ಇಟ್ಕೊಂಡು ಅವರು ರಿವಿಷನ್ಗೆ ಕೂತ್ಕೊಳ್ತಾರೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಅವಾಗೇನಾಗ್ತದೆ, ಮಕ್ಕಳಿಗೆ ಟೈಮ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಎಕ್ಸಾಮ್ ಟೈಮಲ್ಲಿ. ಇವನ್ನೆಲ್ಲ ಸಿಂಗಲ್ ಪ್ರತಿ ಚಾಪ್ಟರ್ ವೈಸ್ ಕೀ ಪಾಯಿಂಟ್ಸ್ ಅಂಥದನ್ನು ಸಾಲ್ವ್ ಮಾಡ್ತಾ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಗ್ಯಾಪಲ್ಲಿ ಒಂದೊಂದು ಚಾಪ್ಟರ್ನ ಫಿನಿಷ್ ಮಾಡ್ತಾ ಎಂಟೈರ್ ಸಿಲೆಬಸ್ಸನ್ನು ಪ್ರತಿ ದಿವಸನೂ ಅವರು ರಿಪೀಟೆಡ್ ಆಗಿ ಕ್ಲೋಸ್ ಮಾಡ್ತಾ ಹೋಗ್ಬೋದು. ಇದರಿಂದಾಗಿ ಅವರ ಎಂಡ್ ಎಕ್ಸಾಮಿಗಾಗುವಾಗ ಇವರು ತುಂಬ ಸಲ ರಿಪೀಟೆಡ್ ರಿವಿಷನ್ ಮಾಡೋದ್ರಿಂದ ಎಂಡ್ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗ್ತದೆ. ಅವರು ತುಂಬ ಗೈಡನ್ನು ಓದ್ಕೊಂಡು ಅಥವಾ ತುಂಬ ಇದನ್ನು ನೋಡ್ಕೊಂಡು ನೋಡಬೇಕು ಅಂತಿಲ್ಲ. ವೆರಿ ಸಿಂಪಲ್, ಎಷ್ಟು ಕ್ವಶನ್ಗೆ ಎಷ್ಟು ಆನ್ಸರ್ ಬೇಕು ಅದಷ್ಟನ್ನು ಚುಟುಕಾಗಿ ತುಂಬ ಚಂದವಾಗಿ ಅಚ್ಚುಕಟ್ಟಾಗಿ ಕೊಡ್ತದೆ. ಇದನ್ನು ಆಲ್ರೆಡಿ ನಾವೊಂದಷ್ಟು ಟೀಚರ್ಸ್ ಮೂಲಕ, ಒಂದಷ್ಟು ಸ್ಕೂಲ್ಸ್ ಇದ್ದು ಸ್ಟೂಡೆಂಟ್ಸ್ ಮೂಲಕ ಆಲ್ರೆಡಿ ನಾವು ಇದನ್ನು ಬಳಸಿ ಅವರ ಹೌದು. ಇವಾಗ ಇದು ಸಿಟಿ ಮಕ್ಕಳಿಗೆ ಮಾತ್ರ ಸೀಮಿತ ಆಗುತ್ತೆ. ಇವಾಗ ಹಳ್ಳಿ ಸೈಡಲ್ಲಿ ಕನ್ನಡ ಮೀಡಿಯಮಲ್ಲಿ ಎಷ್ಟೋ ಜನ ಓದ್ತಾ ಇರ್ತಾರೆ. ಆ ಕನ್ನಡ ಮಾಧ್ಯಮದ ಮಕ್ಕಳು ಕೂಡ ಈ ಒಂದು ಪ್ಲಾಟ್ಫಾರ್ಮ್ನ ಯೂಸ್ ಮಾಡಬಹುದಾ? ಖಂಡಿತವಾಗ್ಲೂ. ಆ್ಯಕ್ಚುಲಿ ಶಿಕ್ಷಕಿದ್ದು ಉದ್ದೇಶವೇ ಅದು. ಏನು ಅಂತ ಹೇಳಿದರೆ, ಒಬ್ಬ ಸಿಟಿಯಲ್ಲಿ ಅವನಿಗೆ ತುಂಬ ಟ್ಯೂಷನ್ಸ್ ಸಿಗ್ಬೋದು, ತುಂಬ ಒಳ್ಳೊಳ್ಳೆ ಟೀಚರ್ಸ್ ಸಿಗ್ಬೋದು, ಅಥವಾ ಲೆಕ್ಚರ್ಸ್ ಸಿಗ್ಬೋದು, ಒಳ್ಳೆ ಎಜುಕೇಷನ್ ಸಿಗ್ಬೋದು. ಆದರೆ ಒಬ್ಬ ಹಳ್ಳಿಯಲ್ಲಿರುವವನಿಗೆ ಅದರ ಆಕ್ಸೆಸ್ ತುಂಬ ಕಷ್ಟ ಅಂತ ಅನ್ನಿಸ್ಬೋದು. ಅದನ್ನೆಲ್ಲ ನಿವಾರಿಸಲಿಕ್ಕೆ ಅಂತಲೇ ಶಿಕ್ಷಕ ಇರುವಂಥದ್ದು. ಅವರಿಗೆ ಯಾವ ಕ್ವಾಲಿಟಿದ್ದು ಎಜುಕೇಷನ್ ಬೇಕೋ ಆ ಕ್ವಾಲಿಟಿದ್ದು ಎಜುಕೇಷನ್ ಅವನ ಏನು ಹಂಬಲಕ್ಕೆ ಸರಿಯಾಗಿ ಈ ಶಿಕ್ಷಕ ಅವನಿಗೆ ಆನ್ಸರ್ ಕೊಡುತ್ತೆ. ಅವನ ಎನಿ ಲೆವೆಲ್ ಆಫ್ ಡೌಟ್ಸನ್ನು ಸಾಲ್ವ್ ಮಾಡ್ತಾರೆ. ಒಂದು ಈಗ ಫಾರ್ ಎಕ್ಸಾಂಪಲ್ A+B² ಸೊ ನಮಗೆಲ್ಲರಿಗೂ ಅದು ಎಲ್ಲಿ ಅಪ್ಲೈ ಆಗಿದೆ, ಪೈಥಾಗೋರಸ್ ಥಿಯರಮ್ ಎಲ್ಲಿ ಅಪ್ಲೈ ಆಗಿದೆ, ಅಥವಾ ಸೈನ್ ಥೀಟಾ ಕಾಸ್ ಥೀಟಾ ಏನಕ್ಕೆ ನಾವು ಯೂಸ್ ಮಾಡ್ತಿದ್ದೇವೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಬಟ್ ನೀವು ಇದರಲ್ಲಿ ಕೇಳ್ಬೋದು, ನನಗೆ ಕ್ರಿಕೆಟ್ ಇಂಟ್ರೆಸ್ಟ್, ನನಗೆ ಕ್ರಿಕೆಟ್ ಮೂಲಕ ಈ A+B² ಎಕ್ಸ್ಪ್ಲೈನ್ ಮಾಡು. ಸೊ ಆ ರೀತಿ ಕೇಳಿದಾಗ ಸ್ಟೂಡೆಂಟ್ಗೂ ಅರ್ಥ ಆಗ್ತದೆ ಕಾನ್ಸೆಪ್ಟ್ಗಳು, ಆ್ಯಂಡ್ ಅವನ ರಿಯಲ್ ಲೈಫಲ್ಲಿ ಅದನ್ನು ಕನೆಕ್ಟ್ ಮಾಡಿಕೊಂಡಾಗ ಅವನಿಗೆ ತುಂಬ ಈಸಿ ಆಗ್ತದೆ. ನಮಗೆ ಬೇಕಾಗಿರೋ ಎಕ್ಸಾಂಪಲ್
ಮೂಲಕವೇ ನಮಗೆ ಇದು ಶಿಕ್ಷಣವನ್ನ ಕೊಡುತ್ತೆ ಸೊ ಇದರಿಂದಾಗಿ ಸ್ಟೂಡೆಂಟ್ಗೆ ಏನಾಗ್ತದೆ, ಕಲಿಯೋದ್ರ ಮೇಲೆ ಇನ್ನೂ ಆಸಕ್ತಿ ಹೆಚ್ಚಾಗ್ತದೆ, ಅವನ ಆಸಕ್ತಿ ಸ್ಟಾಪ್ ಆಗೋದಿಲ್ಲ. ಇದು ಈ ಪ್ರಾಬ್ಲಮ್ ಮೇ ಬಿ ಅವ ಮಾರ್ನಿಂಗ್ 4 ಗಂಟೆಗೆ ಎದ್ದು ಓದಬೇಕಾದ್ರೆ ಅವನಿಗೆ ಬರ್ಬೋದು, ಅಥವಾ ಲೇಟ್ ನೈಟ್ ಓದಬೇಕಾದ್ರೆ ಬರ್ಬೋದು. ಆ ಟೈಮಲ್ಲಿ ಶಿಕ್ಷಕರನ್ನು ಕನೆಕ್ಟ್ ಮಾಡೋದು ಅಥವಾ ಶಿಕ್ಷಕರದ ಅವೈಲೇಬಿಲಿಟಿ ತುಂಬ ಚಾಲೆಂಜಸ್ ಇರ್ತದೆ. ಮೇ ಬಿ 1 ಸಬ್ಜೆಕ್ಟ್ 2 ಸಬ್ಜೆಕ್ಟಿಗೆ ಸಿಗ್ಬೋದು, ಎಲ್ಲ 6 ಸಬ್ಜೆಕ್ಟಿಗೆ ಪಾಸಿಬಲ್ ಇಲ್ಲ. ಖಂಡಿತವಾಗ್ಲೂ. ಇವಾಗ ಪೋಷಕರಿಗೆ ಬಹಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಇದು ಅಂತ ಅನಿಸುತ್ತೆ. ಯಾಕಂದರೆ ಫೋನ್ ಅಡಿಕ್ಷನನ್ನು ಕಡಿಮೆ ಮಾಡಿಸ್ಬೇಕು ಅಂತಾನೆ ಅವರೆಲ್ಲ ಪ್ರಯತ್ನ ಪಡ್ತಾ ಇರ್ತಾರೆ. ಈಗ ನೀವು ವಾಟ್ಸಪ್ ಮುಖಾಂತರ ಶಿಕ್ಷಣವನ್ನು ಪಡ್ಕೋಬೋದು ಅಂತ ಹೇಳ್ತಿರುವಾಗ ಇದು ಫೋನ್ ಅಡಿಕ್ಷನ್ ಮತ್ತು ಸ್ಕ್ರೀನ್ ಟೈಮನ್ನು ಜಾಸ್ತಿ ಮಾಡಲ್ವಾ? ಪೋಷಕರು ಇದನ್ನು ಟ್ರ್ಯಾಕ್ ಮಾಡಬಹುದಾ? ಖಂಡಿತವಾಗ್ಲೂ. ಈಗ ಸಾಮಾನ್ಯವಾಗಿ ನಾವು ಬಳಸುವಂಥ ವಾಟ್ಸಪ್ಪಲ್ಲಿ ಏನಿರ್ತದೆ, ನಾವು ಡಿಲೀಟ್ ಫಾರ್ ಆಲ್ ಅಂಥದ್ದೆಲ್ಲ ಕಾಮನ್ ಇರ್ತದೆ. ಬಟ್ ಇದರಲ್ಲಿ ಅದಿರಲ್ಲ. ಸೊ ಏನಿರ್ತದೆ ಅಂತ ಹೇಳಿದ್ರೆ, ಅವರು ಡಿಲೀಟ್ ಮಾಡಿದ್ರು ಅದರ ಹಿಸ್ಟ್ರಿಯನ್ನು ನಮಗೆ ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ತದೆ. ಆ್ಯಂಡ್ ಟ್ರ್ಯಾಕ್ ಮಾಡ್ಬೋದು ಅವರು ಪ್ರೀವಿಯಸ್ ಏನು ಚಾಟ್ ಮಾಡಿದ್ದಾನೆ, ಅಥವಾ ಇದರಲ್ಲಿ ಉಳಿದ ವಾಟ್ಸಪ್ಪಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಆಟೋ ಡಿಲೀಟ್ ಆಪ್ಷನ್ಸ್ ಅಂಥದ್ದನ್ನೆಲ್ಲ ಇರ್ತದೆ. ಬಟ್ ಈ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಅವೆಲ್ಲ ಯಾವುದೇ ಆಪ್ಷನ್ಗಳಿರೋದಿಲ್ಲ. ಸೊ ಇದು 100% ಸ್ಟೂಡೆಂಟ್ಗೆ ಫೋಕಸ್ ಆಗಿರೋದ್ರಿಂದ ಅವನೇನು ಓದ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ಹೇಳುವಂಥದ್ದನ್ನು ಪೇರೆಂಟ್ಸ್ ಆರಾಮ್ಸೆ ಟ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಈಗ ಯಾವಾಗ ಸ್ಟೂಡೆಂಟ್ಸ್ ಅಡಿಕ್ಟ್ ಆಗ್ತಾರೆ, ಅದರಲ್ಲೊಂದು ವಿಡಿಯೋ ಬಂತು, ಅದರಲ್ಲೇನೋ ಮನೋರಂಜನಾ ವಿಷಯ ಬಂತು ಅಂತ ಹೇಳುವಾಗ ಅಡಿಕ್ಟ್ ಆಗ್ತಾರೆ. ಟೆಕ್ಸ್ಟ್ ಬೇಸ್ಡ್ ಆಗಿರೋದ್ರಿಂದ ಇದರಲ್ಲಿ ಅಡಿಕ್ಟ್ ಆಗೋ ಚಾನ್ಸಸ್ ಇಲ್ಲ. ಸೊ ಸ್ಟೂಡೆಂಟ್ಗೆ ಏನು ಬೇಕು ಅದನ್ನೇ ಕೇಳ್ತಾನೆ. ಅದು ಹೊರತು ಒಂದು ಮ್ಯಾಥ್ಸ್ ಇದ್ದು ಆಕ್ಟಿವೇಟ್ ಮಾಡಿದರೆ ಅದು ಅದರಲ್ಲಿ ಮ್ಯಾಥ್ಸ್ ಇದ್ದು ಬಿಟ್ಟು ಈವನ್ ಸೈನ್ಸ್ ಇದ್ದು ಕೇಳಿದ್ರು ಅದು ಆನ್ಸರ್ ಮಾಡೋದಿಲ್ಲ, ಮ್ಯಾಥ್ಸ್ ಇದ್ದು ಮಾತ್ರ ಆನ್ಸರ್ ಮಾಡುತ್ತೆ. ಹಾಗೆ ಓಕೆ ಅಂದರೆ ಇದು ಪೋಷಕರಿಗೂ ಕೂಡ ಒಂದು ರೀತಿ ಸೇಫ್ ಅಂತ ಹೇಳ್ಬೋದು. ಇದು ಖಾಲಿ ಪೋಷಕರಿಗಲ್ಲ, ಶಿಕ್ಷಕರಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ವಿದ್ಯಾರ್ಥಿಗೆ ಮತ್ತು ಪೋಷಕರಿಗೆ ಎಲ್ರಿಗೂ ಇದೊಂದು ತುಂಬ ಉಪಯುಕ್ತ ಟೂಲ್. ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇತ್ತು, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ. ಸೊ ಅದೇ ರೀತಿ ಇದು ಕೂಡ. ಅಂದರೆ ಈ AI ಮಹತ್ವವನ್ನು ಬಲ್ಲವರು ಇದರ ರುಚಿಯನ್ನು ಪಡ್ಕೊಳ್ತಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಯತೀಶ್ ಅವರೇ, ತಮ್ಮ ಹತ್ರ ಮತ್ತಷ್ಟು AI ಶಿಕ್ಷಕ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಇವಾಗ ಮತ್ತೊಂದು ಬ್ರೇಕ್ನ ಟೈಮ್ ಆಗಿದೆ. ವೀಕ್ಷಕರೇ, AI ಶಿಕ್ಷಕ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಚಿಕ್ಕ ಬ್ರೇಕ್ನ ನಂತರ. ವೀಕ್ಷಕರೇ, ವಿರಾಮದ ಬಳಿಕ AI ಶಿಕ್ಷಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. AI ಶಿಕ್ಷಕ್ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದು ಎಕ್ಸಾಮಿಗೆ ಪ್ರಿಪೇರ್ ಮಾಡೋದಕ್ಕೆ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಸರ್, ಇವಾಗ AI ಶಿಕ್ಷಕ್ ಅಂದಾಗ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡುತ್ತೆ, ಎಲ್ಲ ಕರೆಕ್ಟು, ನಿಜ. ಇದು ಕೇವಲ ಟಾಪ್ ಸ್ಕೋರರ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರನಾ, ಮತ್ತು 24/7 ಕೆಲಸ ಮಾಡುತ್ತೆ ಅಂತ ಹೇಳಿದ್ರಿ, ಹೇಗೆ ವರ್ಕ್ ಮಾಡುತ್ತೆ ಇದು? ಓಕೆ, ಸೊ AI ಶಿಕ್ಷಕ್ ಅಂತ ಹೇಳುವಂಥದ್ದು ಮಿಡಲ್ ಸ್ಕೋರರ್ ಅಥವಾ ಟಾಪ್ ಸ್ಕೋರರ್ ಅಥವಾ ಎವರೇಜ್ ಸ್ಕೋರರ್ ಇದು ಯಾವುದೂ ಪರಿಮಿತಿಗಳನ್ನು ಫಿಕ್ಸ್ ಮಾಡ್ಕೊಂಡಿಲ್ಲ. ಕಡಿಮೆ ಸ್ಕೋರ್ ತೆಗಿತಾ ಇರೋ ಬೆಟರ್ ಸ್ಕೋರ್ ಅಥವಾ ಎವರೇಜ್ ಸ್ಕೋರ್ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಎವರೇಜ್ ಸ್ಕೋರ್ ತೆಗೆಯೋ ಒಳ್ಳೆ ಸ್ಕೋರ್, ಟಾಪ್ ಸ್ಕೋರ್ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಟಾಪ್ ಸ್ಕೋರರಿಗೆ ರ್ಯಾಂಕ್ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ AI ಶಿಕ್ಷಕ್ ಅಂತ ಹೇಳುವಂಥದ್ದು ಅಥವಾ AI ಅಂತ ಹೇಳುವಂಥದ್ದು ಅವನ ಸ್ಕೋರಿನ ಗುಣಮಟ್ಟ ಅಥವಾ ಕಲಿಕೆಯ ಗುಣಮಟ್ಟವನ್ನು ಇಂಪ್ರೂವ್ ಮಾಡಲಿಕ್ಕಿರುವಂತಹ ಟೂಲ್. ಇದು ಹಳ್ಳಿಯವರಿಗೆ ಅಥವಾ ಸಿಟಿಯವರಿಗೆ ಮಾತ್ರ ಇಲ್ಲ, ಇದು ಎಲ್ರಿಗೂ ಸಮಾನ. ಟೆಕ್ನಾಲಜಿ ಅಂತ ಹೇಳುವಂಥದ್ದು ಇದು ಹಳ್ಳಿಯವರಿಗೆ ಮಾತ್ರ ಅಥವಾ ದಿಲ್ಲಿಯವರಿಗೆ ಮಾತ್ರ ಅಂತ ಏನೂ ಇಲ್ಲ, ಎಲ್ರಿಗೂ ಇದು ಸಿಗುವಂಥದ್ದು. ಆ್ಯಂಡ್ ಸೆಕೆಂಡ್, ನಿಮ್ಮ ಕ್ವಶನ್ ಇದ್ದದ್ದು 24/7 ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳುವಂಥದ್ದು ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ. ಸೊ ಈ ಟೆಕ್ನಾಲಜಿ ಅಂತ ಹೇಳುವಂಥದ್ದು ಅದಕ್ಕೆ ನಿದ್ದೆ ಬೇಡ ಅಥವಾ ರಾತ್ರಿ ಅಂತೆಲ್ಲ ಹಗಲು ಅಂತೆಲ್ಲ. ನಾವು NCERT ಬೇಸ್ಡ್ 100% ಕಂಟ್ರೋಲ್ಡ್ ಡೇಟಾವನ್ನು ಅದಕ್ಕೆ ಟ್ರೈನ್ ಮಾಡಿರ್ತೇವೆ. ಅದರ ಬೇಸಿಸ್ ಮೇಲೆ ಅದು ಯಾವುದೇ ಹೊತ್ತಲ್ಲಿ ಕೇಳಿ, ನೀವು ಬೆಳಿಗ್ಗೆ 4 ಗಂಟೆಗಾದರೂ ಕೇಳಿ, ರಾತ್ರಿ 12 ಗಂಟೆಗಾದರೂ ಕೇಳಿ, ಅದಕ್ಕೆ ಟೈಮ್ ಇದು ಡಿಫ್ರೆನ್ಸ್ ಇಲ್ಲ, ಅಥವಾ ಮಧ್ಯಾಹ್ನ 2 ಗಂಟೆಗಾದರೂ ಕೇಳಿ, ಎನಿ ಟೈಮ್ ರೌಂಡ್ ದ ಕ್ಲಾಕ್ ನೀವು ಯಾವುದೇ ಟೈಮಲ್ಲಿ ಯಾವುದೇ ಡೌಟ್ಸನ್ನು ಕೇಳ್ಬೋದು. ಮೇ ಬಿ ಒಂದು ವಿದ್ಯಾರ್ಥಿಗೆ ಚಾಪ್ಟರ್ ವೈಸ್ ನೋಟ್ಸ್ ಬೇಕು, ಅಥವಾ ಚಾಪ್ಟರ್ ವೈಸ್ ಕೀ ಪಾಯಿಂಟ್ಸ್ ಬೇಕು, ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕು, ಅದನ್ನು ಕೊಡುತ್ತೆ. ಆ ಚಾಪ್ಟರ್ ಮೇಲೆ ಅವನಿಗೆ ಒಂದು ಎಕ್ಸಾಮ್ ತಗೊಳ್ಬೇಕು, ಅದನ್ನು ಮಾಡ್ಬೋದು. ಅಥವಾ ಹೋಲ್ ಸಿಲೆಬಸ್ ಮೇಲೆ ಒಂದು ಎಕ್ಸಾಮ್ ಮಾಡ್ಬೋದು. ಕ್ವಶನ್ ಬ್ಯಾಂಕ್ ಅಂತ ಹೇಳ್ತಾರೆ. ಕ್ವಶನ್ ಬ್ಯಾಂಕ್ ಇದರಲ್ಲಿದೆ. ಕಾಂಪ್ಲಿಕೇಟೆಡ್ ಕ್ವಶನ್ ಬೇಕು, ಈಸಿ ಕ್ವಶನ್ಸ್ ಬೇಕು, ಅಥವಾ MCQs ಬೇಕು, ಎನಿಥಿಂಗ್ ಯು ಕ್ಯಾನ್ ಆಸ್ಕ್, ಏನು ಬೇಕಾದರೂ ಕೇಳ್ಬೋದು, ಅದು ಕೊಡುತ್ತೆ. ಬಟ್
100% ಸಿಲೆಬಸ್ ಮೇಲೆ ಮಾತ್ರ ಕೊಡುತ್ತೆ, ಸಿಲೆಬಸ್ಸಿಂದ ಹೊರಗಡೆ ಕೊಡೋದಿಲ್ಲ. ವಿಡಿಯೋ ಲಿಂಕ್ಸ್ ಅಂಥದ್ದು ಯಾವುದು ಕೊಡೋದಿಲ್ಲ. ಸೊ ಇದರಿಂದಾಗಿ ಅವನ ಎಲ್ಲ ಏನು ಫೋಕಸ್ ಅವನ ಕಲಿಯೋದ್ರ ಮೇಲೆ ಇರ್ತದೆ. ಸೊ ಅದರ ಮೇಲೆ ಹೋದಾಗ ಆಟೋಮೆಟಿಕ್ಕಾಗಿ ಸ್ಕೋರ್ ಇಂಪ್ರೂವ್ ಆಗ್ತದೆ. ಓಕೆ, ಇವಾಗ ನನಗೆ ತುಂಬ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರ್ತಾ ಇದೆ. ಇವಾಗ ಎಕ್ಸಾಮಿಗೆ ಹೋಗೋದಕ್ಕೆ ಹರಿಬರಿಲಿರ್ತೀವಿ ನಾವು, ಎಲ್ಲ ಕ್ವಶನ್ಸ್ನ ಟೈಪ್ ಮಾಡ್ತಾ ಕೂರೋದಕ್ಕಾಗಲ್ಲ. ಆವಾಗ ಫೋಟೋ ತೆಗೆದು ಏನಾದರೂ ಹಾಕಿದ್ರೆ ಇದರಿಂದ ನಮಗೆ ಆನ್ಸರ್ ಸಿಗೋ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲು. ಈಗ ಒಂದು ಫಾರ್ ಎಕ್ಸಾಂಪಲ್ ಅದೊಂದೇ ವಿಷಯ ಅಲ್ಲ, ಖಾಲಿ ಕ್ವಶನ್ ಇದ್ದು ಫೋಟೋ ತೆಗೆದು ಕಳಿಸಿದ್ರೆ ಮಾತ್ರ ಆನ್ಸರ್ ಮಾಡೋದಲ್ಲ. ಇವನ್ ಯಾವುದಾದ್ರೂ ಒಂದು ಗ್ರಾಫ್ ಇದೆ, ಆ ಗ್ರಾಫ್ ಇದ್ದು ಫೋಟೋ ತೆಗೆದು ಅದನ್ನು ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿದ್ರೆ ಅದನ್ನು ಕೊಡುತ್ತೆ. ಈಗ ಬಯಾಲಜಿದ್ದು ಅದನ್ನು ಬಿಡಿಸ್ತಾ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಅಥವಾ ಇವನ್ ಪೆನ್ನಲ್ಲಿ ಬರೆದು A+B² ಅಥವಾ ಎನಿ ಥಿಯರಮ್ ಅಥವಾ ಎನಿ ಕ್ವಶನ್ಸ್ ಅನ್ನ ಪೆನ್ನಲ್ಲಿ ಅರ್ಥ ಆಗುವಾಗೆ ಬರಿಬೇಕು ಮಾತ್ರ. ಬರೆದು ಅದನ್ನ ಫೋಟೋ ತೆಗೆದು ಕಳಿಸಿದ್ರೆ ಅದಕ್ಕೂ ಆನ್ಸರ್ ಕೊಡುತ್ತೆ, ನೋಟ್ಸ್ ಅಲ್ಲಿರೋ ಕ್ವಶನ್ಸ್ಗೂ ಆನ್ಸರ್ ಕೊಡುತ್ತೆ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಅವರಿಗೆ ಕ್ವಶನ್ ಬ್ಯಾಂಕಲ್ಲಿ ಲಾಸ್ಟ್ ಇಯರ್ ಬಂದ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಬಂದ ಕ್ವಶನ್ಸ್, ಈ ಚಾಪ್ಟರಲ್ಲಿ ಯಾವುದೆಲ್ಲ ಕ್ವಶನ್ಸ್ ಬಂದಿದೆ ಅಂಥದ್ದಕ್ಕೆ ಎಲ್ಲವನ್ನು ಇದು ಲಿಸ್ಟ್ ಮಾಡಿ ಕ್ವಿಕ್ ಆಗಿ ವಿದಿನ್ ಸೆಕೆಂಡಲ್ಲಿ ಕೊಡುತ್ತೆ. ಹಾಗೆ ಕಡಿಮೆ ಟೈಮಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್. ಹೌದು, ಒಂದು ಸ್ಮಾರ್ಟ್ ಗುರು ಒಬ್ಬ ವಿದ್ಯಾರ್ಥಿಯ ಜೊತೆಗಿದ್ರೆ ಹೇಗೆ ಸಕ್ಸಸ್ ಆಗ್ಬೋದು ಒಬ್ಬ ವಿದ್ಯಾರ್ಥಿಗೆ, ಅದನ್ನು ಇದರಲ್ಲಿ ಕೊಡ್ತದೆ. ಓಕೆ, ಇವಾಗ ಈ AI ಶಿಕ್ಷಕ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು ಅನ್ನೋದೇ ಇವಾಗ ಎಲ್ರಿಗೂ ಇರುವಂಥ ಒಂದು ಕುತೂಹಲ. ಸೊ AI ಶಿಕ್ಷಕ ಅನ್ನುವ ಕಾನ್ಸೆಪ್ಟ್ ಯಾಕೆ ಬಂತು, ಹೇಗೆ ಬಂತು ಸರ್? ಸೊ AI ಶಿಕ್ಷಕ್ ಅನ್ನುವಂಥ ಕಾನ್ಸೆಪ್ಟನ್ನು ಮೇಯ್ನಾಗಿ ತಂದಿರುವಂಥದ್ದು ಎಜುಕೇಷನ್ ಈಕ್ವಲ್ ಆಗಿ ಸಿಗಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳುವಂಥ ಪರ್ಪಸಿಗೆ. ನೀವು ಆಗ್ತಾನೆ ಕೇಳಿದ್ರಿ, ಇದು ಹಳ್ಳಿಯವರಿಗೂ ಅಪ್ಲೈ ಆಗುತ್ತಾ ಅಥವಾ ಸಿಟಿಯವರಿಗೆ ಮಾತ್ರ ಅಪ್ಲೈ ಆಗುತ್ತಾ ಅಂತ. ಸೊ ಆ ಒಂದು ಪರದೆನ ತೆಗಿಬೇಕು ಅಂತ ಹೇಳುವ ಉದ್ದೇಶಕ್ಕೆ ಈ AI ಶಿಕ್ಷಕನ್ನು ತಂದಿರುವಂಥದ್ದು. ಮೇಯ್ನಾಗಿ ನಾವು ತಂದಿರುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಕ್ವಾಲಿಟಿ ಎಜುಕೇಷನ್ ಒಬ್ಬ ಉತ್ತಮ ಶಿಕ್ಷಕ ಇರುವವನಿಗೆ ಮಾತ್ರ ಅಥವಾ ಒಳ್ಳೆ ಹಣ ಇರುವವನಿಗೆ ಮಾತ್ರ ಇರಬಾರ್ದು. ಕ್ವಾಲಿಟಿ ಎಜುಕೇಷನ್ ಪ್ರತಿಯೊಬ್ಬರ ಹಕ್ಕು, ಅದು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಹೇಳುವಂಥ ಒಂದು ಮೇಯ್ನ್ ಉದ್ದೇಶಕ್ಕೋಸ್ಕರ ನಾವು ಈ AI ಶಿಕ್ಷಕನ್ನು ಡೆವಲಪ್ ಮಾಡಿದ್ದೇವೆ. ಸೊ ಇದರಿಂದಾಗಿ ಪ್ರತಿ ವಿದ್ಯಾರ್ಥಿಗೂ ಟಾಪ್ ಸ್ಕೋರ್ ಪಡೀಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳುವಂಥದ್ದು ಧೈರ್ಯ ನಮಗಿದೆ. ಸೊ ಪ್ರತಿಯೊಬ್ಬರು ಬಳಸಿ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಲಿ, ಪ್ರತಿಯೊಬ್ಬರು ಒಳ್ಳೆ ಅಂಕಗಳನ್ನು ತೆಗಿಲಿ ಅಂತ ಹೇಳುವಂಥದ್ದು ನಮ್ಮ ಎಥಿಕಾರ್ಪ್ ತಂಡದ ಉದ್ದೇಶ. ಖಂಡಿತವಾಗ್ಲೂ ಸರ್, ತುಂಬ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ನ ತಗೊಂಡು ಬಂದಿದ್ದೀರಾ AI ಶಿಕ್ಷಕ ಅನ್ನುವಂಥದ್ದು. ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಇದು ಬಹಳ ಯೂಸ್ಫುಲ್ ಆಗುತ್ತೆ ಅನ್ನೋದರಲ್ಲಿ ನೀವು ಹೇಳಿರೋದ್ರಲ್ಲೇ ನಮಗೆಲ್ಲ ಗೊತ್ತಾಗ್ತಾ ಇದೆ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ ಕಾಣಿಸ್ತಾ ಇರುತ್ತೆ. ಆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಹಾಕಿದರೆ ನಿಮಗೆ ಈ ಪ್ಲಾಟ್ಫಾರ್ಮ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಇವ್ರು ತಿಳಿಸ್ಕೊಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದು AI ಶಿಕ್ಷಕ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ಧನ್ಯವಾದ ವೀಕ್ಷಕರೇ, ಇದಾಗಿತ್ತು ಇವತ್ತಿನ AI ಶಿಕ್ಷಕ್ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.